ಏನು ಹೋರಾಟ ಯಾವ ಈ ದಿನ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಪ್ರದರ್ಶನ ಇಟ್ಕೊಂಡಿರೋಂಥದ್ದು. ಈಗಾಗಲೇ ಕಳೆದ ಒಂದು ವರ್ಷದ ಹಿಂದೆ ಜನವರಿನಲ್ಲಿ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ಪ್ರಮುಖವಾದ ಬೇಡಿಕೆ ಆಶಾ ಕಾರ್ಯಕರ್ತೆಯರಿಗೆ 15,000 ಫಿಕ್ಸ್ ಆಗಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ 4 ದಿನಗಳು ಅಹೋರಾತ್ರಿ ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮಗೆ ಕರೆದು 10,000 ರೂಪಾಯಿ ಗ್ಯಾರಂಟಿ ಮಾಡೋ ಥರ ನಿಮಗೆ ಪ್ರತಿ ತಿಂಗಳು ಮುಂದಿನ ಬಜೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ 2025 ಬಜೆಟಲ್ಲಿ. ಬಟ್ ಇಲ್ಲಿವರೆಗೂ 2ನೇ ಬಜೆಟ್ ಬಂತು. ಸೊ 2026 ಬಜೆಟ್ ಬಂದಿದೆ. ಇಲ್ಲಿವರೆಗೂ ಯಾವುದೇ ಒಂದು ಸ್ಪಷ್ಟ ಒಂದು ಆದೇಶ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇದೇ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ 10,000 ರೂಪಾಯಿ ಘೋಷಣೆ ಮಾಡಿರುವಂಥದ್ದನ್ನು ಜಾರಿ ಮಾಡಬೇಕು. ಹಾಗೆಯೇ ಬಜೆಟ್ ಪೂರ್ವದಲ್ಲೂ ಕೂಡ, ಅಂದರೆ ಎಲೆಕ್ಷನ್ ಪೂರ್ವದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಇಡೀ ಕರ್ನಾಟಕದ ಯೋಜನಾ ಕಾರ್ಮಿಕರಿಗೆ ಅನೌನ್ಸ್ ಮಾಡಿದರು. ಅದರಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದಿಂದ ಕೊಡುವಂಥ 5,000 ರೂಪಾಯಿನ ನಾವು 8 ಮಾಡ್ತೀವಿ ಅಂತ. ಇಲ್ಲಿಗೆ 3 ವರ್ಷ ಆಯಿತು. ಸೊ ಇನ್ನೂವರೆಗೂ ಯಾವುದೊಂದು ಪೈಸೆನೂ ಹೆಚ್ಚು ಮಾಡಲಿಲ್ಲ ಇವರು. ಸೊ ಹೀಗಾಗಿ ನೀವು ಹೇಳಿದ ಮಾತುಗಳನ್ನ ಏನು ನಿಮ್ಮ ಲೀಡರ್ಸು ಹೇಳಿದರು ಅದನ್ನು ಜಾರಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಅವ್ರು ಹೇಳಿದ್ದನ್ನು ಜಾರಿ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ. ಈ ಹೋರಾಟ ಮಾಡೋವಂಥ ಸಂದರ್ಭದಲ್ಲಿ ಈಗ ಈ ಥರ ಹೋರಾಟ ಮಾಡಬಾರ್ದು ಅಂತೇಳಿ ಕೆಲವೊಂದು ಬೆದರಿಕೆಗಳನ್ನ ಮಾಡ್ತಾ ಇದ್ದಾರೆ ಈಗ. ಸೊ ಆರೋಗ್ಯ ಇಲಾಖೆಯ ಮುಖ್ಯಸ್ಥರುಗಳು, ಆರೋಗ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ಆರೋಗ್ಯ ಕಾರ್ಯದರ್ಶಿಗಳು, ಆಯುಕ್ತರು ಮತ್ತು MD NHM ಇವರೆಲ್ಲ ಕೂಡ ಈ ಥರದ ಸಭೆಯಲ್ಲಿ ನಮಗೆ ಹೇಳಿದ್ದಾರೆ. ಏನದು, ಈಗಾಗಲೇ ಏನು ಆಶಾ ಕಾರ್ಯಕರ್ತೆಯರಿದ್ದಾರೆ ಅವರಿಗೆ 1,000 ಜನಸಂಖ್ಯೆಗಿಂತ ಕಡಿಮೆ ಇರುವಂಥ ಆಶಾ ಕಾರ್ಯಕರ್ತೆಯರಿದ್ದಾರೆ. ಹೀಗಾಗಿ 7-8 ಸಾವಿರ ಜನನ ಆಶಾಗಳನ್ನ ತೆರವುಗೊಳಿಸ್ತೀವಿ ನಾವು. ಸೊ ತೆರವುಗೊಳಿಸಿ ಅಷ್ಟೇ ಅಲ್ಲ, ನಾವು D ಗ್ರೂಪ್ ನೌಕರರಾಗಿ ಕೊಡ್ತೀವಿ ಅಂತ ಒಂದು ಆದೇಶ. ಇದು ಅಪ್ಪಟ ಸುಳ್ಳು, ಇದು ಮೋಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಜನ ಆಶಾ ಕಾರ್ಯಕರ್ತೆಯರನ್ನ ಕೈ ಬಿಡೋ ಅಂಥ ಹುನ್ನಾರ ಇದಾಗಿದೆ. ಅಷ್ಟೇ ಅಲ್ಲ, ಈಗ ಉಳಿದಂಥ ಆಶಾಗಳಿಗೆ ಈ 7,000 8,000 ಆಶಾಗಳನ್ನ ತೆಗೆದ ಮೇಲೆ ನಿಮಗೆ 10,000 ಬರುತ್ತೆ. ಅಂದರೆ ಏನರ್ಥ, ನೀವು ನಮ್ಮನ್ನು ಆಶಾಗಳನ್ನ ಕೆಲವ್ರನ್ನ ತೆಗೆದಾಕಿ 10,000 ಕೊಡೋಂಥದ್ದು ಘೋಷಣೆ ಮಾಡಿದ್ರಾ? ಅವತ್ತು 40,000 ಜನಕ್ಕೆ ನೀವು ಮಾತು ಕೊಟ್ಟಿದ್ದೀರಾ, ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು 10,000 ಗ್ಯಾರಂಟಿ ಬರುತ್ತೆ ಅನ್ನೋ ಥರ. ಇವತ್ತು ನಮ್ಮಲ್ಲೇ ಒಂದಿಷ್ಟು ಜನ ತೆಗೆದು ಅವ್ರ ಹೊಟ್ಟೆ ಮೇಲೆ ಹೊಡೆದಾಕಿ ನಾವು ಬದುಕುವಂಥ ಅಗತ್ಯ ಇಲ್ಲ. ನೀವು ತೆಗಿತೀರಾ? ಇಡೀ 40,000 ಜನನ ತೆಗಿಯೋಕ್ಕೆ ಸಾಧ್ಯ ಆಗುತ್ತಾ? ತೆಗೆದು ನೋಡ್ರಿ. ಸೊ ನಾವು ಹೇಳ್ತೀವಿ, ಯಾವುದೇ ಒಬ್ಬ ಆಶಾನ ತೆಗಿಯೋಂಗಿಲ್ಲ. ಈಗಾಗಲೇ ಕಳೆದ 18 ವರ್ಷಗಳಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ಒಂದು ಜಾಗದಲ್ಲಿ ಅಷ್ಟೇ ಜನಸಂಖ್ಯೆಗೆ ಅವ್ರು ಕೆಲಸ ಮಾಡಬೇಕು. ಅಂದರೆ ನಾನು ಹೇಳೋವಂಥದ್ದು ಅಷ್ಟೇ ಜನಸಂಖ್ಯೆ ಅಂದರೆ ಏನು ಕಡಿಮೆ ಇರಲ್ಲ. ಇದು 2011ರಲ್ಲಿ ಅಲಾಟ್ ಆಗಿರೋವಂಥದ್ದು ಜನಸಂಖ್ಯೆ. ಈಗ 2026 15 ವರ್ಷದ ನಂತರ ನೋಡಿದರೆ ಜನಸಂಖ್ಯೆ ಖಂಡಿತ ಹೆಚ್ಚಾಗಿರುತ್ತೆ. ನೀವು ಕೊಡುವಂಥ ಅಂಕಿಅಂಶಗಳು ಸಂಪೂರ್ಣ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಹಿಂದಿನಕಿನ ಹೆಚ್ಚು ಪ್ರತಿ ಆಶಾ ಹೆಚ್ಚಿರ್ಬೋದು, ಇನ್ನೂ ಹೆಚ್ಚು ಆಶಾಗಳು ಬೇಕಾಗ್ತಾರೆ ಹೊರತಾಗಿ ಇರೋ ಆಶಾಗಳನ್ನ ತೆಗೆಯುವಂಥ ಪರಿಸ್ಥಿತಿ ಇಲ್ಲ. ನಾವು ದುಡ್ಡು ಹೆಚ್ಚು ಕೇಳಬಾರ್ದು ಅವ್ರಿಗೆ, ಇಷ್ಟೇ. ಸೊ ನಿಮಗೆ ಅವ್ರು ಕೂತ್ಕೊಂಡು ಹೇಳ್ತಾರೆ, ನೀವು ಹೆಚ್ಚು ಕೇಳ್ತೀರಾ, ಹಂಗಾದ್ರೆ 7,000 ಜನ ಬಿಟ್ಬಿಡೋಣ, ಈಗೇನೆ ಮಾತಾಡ್ತಾರೆ. ಸೊ ಇದು ಆರೋಗ್ಯ ಸಚಿವರು ಅಧಿಕಾರಿಗಳು ಹೇಳೋದನ್ನು ನೀಟಾಗಿ ಕೇಳಿಸ್ಕೋತಾರೆ, ಇದಕ್ಕೇನೆ ಕೇಳಲ್ಲ. ಸೊ ಅವರಿಗೆ ಎಷ್ಟು ಮನವೊಲಿಕೆ ಆಗುವಷ್ಟು ನಮ್ಮ ಒಂದು ರೂಟ್ ಲೆವೆಲ್ ಸಮಸ್ಯೆ ನಾವೀಗೇನು ಕೇಳ್ತಿದ್ದೀವಿ 10,000 ಅವ್ರು ಹೇಳಿರುವಂಥದ್ದು ಯಾವುದೋ ದೊಡ್ಡ ಸರ್ಕಾರಕ್ಕೆ ಹೊರೆ ಏನಲ್ಲ ಅದು. ಯಾಕೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಸೇರಿ ಕೊಡುವಂಥದ್ದು ಅದು. ಇಲ್ಲಿ ಒಂದು ಕೇಂದ್ರ ಸರ್ಕಾರದ ಅಮೌಂಟ್ ಕೊಡೋದಕ್ಕೆ ಒಂದು ಸಾಫ್ಟ್ ಮಾಡಿದ್ದಾರೆ ಇಲ್ಲಿ, ಆಶಾ ಸಾಫ್ಟ್ ಅಂತೇಳಿ. ಆ ಸಾಫ್ಟಲ್ಲಿ ಎಂಟ್ರಿ ಸರಿಯಾಗಿ ಆಗ್ದೇನೆ, ವೆರಿಫಿಕೇಷನ್ ಆಗ್ದೇನೆ ನಾವು ಸಾಕಷ್ಟು ನಷ್ಟ ಅನುಭವಿಸಿದ್ದೀವಿ. 1,000 ಕೋಟಿ ಆಶಾಗಳ ದುಡ್ಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತ ಹೇಳ್ತೀನಿ ನಾನು. ಸೊ ಈಗ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಒಂದು ಒಟ್ಟು ಅಮೌಂಟ್ ಮಾಡಿ ನಮಗೆ ಅಟ್ಲೀಸ್ಟ್ ಇಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ, ಇಷ್ಟು ಬರುತ್ತೆ ಅಂದರೆ ನಮ್ಮ ಜೀವನ ರೂಪಿಸ್ಕೋತೀವಿ. ನೀವು ಅದು ಬಿಟ್ಟು ಕೊಟ್ಟಷ್ಟು ತಗೊಳ್ಳಿ, ಹೆಚ್ಚು ಕೇಳಬೇಡಿ ಅಂತ ಹೇಳಿ ಈ ರೀತಿ ಒಂದು ತರ್ಕಬದ್ಧಗೊಳಿಸ್ತೀನಿ ಅನ್ನೋ ಹೆಸರಿನಲ್ಲಿ ನೀವು ಮಾಡ್ತಿದ್ದೀರಲ್ಲ. ಆಯಿತು, 18 ವರ್ಷದಿಂದ ಇದೇ ರೀತಿ ಆಶಾಗಳನ್ನ ನೀವು ಕೆಲಸಕ್ಕೆ ನೇಮಿಸಿದ್ದೀರಂದರೆ ತರ್ಕಬದ್ಧಗೊಳಿಸೋದಕ್ಕೆ ಕೇಂದ್ರದ ಮಾರ್ಗಸೂಚಿ ಬಳಸಿ ನೀವು ಇದನ್ನು ಹೇಳ್ತಾ ಇದ್ದೀರಲ್ಲ. ಇಲ್ಲಿವರೆಗೂ ಕೆಲಸ ಮಾಡಿದಾರಲ್ಲ, ಅಂದರೆ ತರ್ಕಬದ್ಧಗೊಳಿಸುವಂಥದ್ದು ಇದ್ದರೂ ಕೂಡ ನೀವು ಕೇಂದ್ರದ ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಇಷ್ಟು ದಿನ ಕೆಲಸ ಮಾಡಿಸಿದ್ದೀರಾ ನಮ್ಮನ್ನ.
ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಮತ್ತು ಅದರಲ್ಲಿರುವಂಥದ್ದೇನು 1000 ಜನಸಂಖ್ಯೆ ಮೇಲ್ಪಟ್ಟರೆ ಇನ್ನೊಬ್ಬ ಭಾಷೆನ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈಗ 550 ಜನ ಇದ್ದರೆ 1050 ಜನ ಇದ್ದರೆ ಈ ಭಾಷೆ ಖಂಡಿತವಾಗ್ಲೂ ತಗೋಬೇಕು ಅವರು. ಆ ಪ್ರಕಾರದಲ್ಲಿ ಇದ್ದಾರೆ ಎಷ್ಟೋ ಕಡೆ. ಅದನ್ನು ಬಿಟ್ಬಿಟ್ಟು ಯಾವ ಸಂದರ್ಭದಲ್ಲಿ ಅದು ಯಾವ ಕಾರಣಕ್ಕೆ ತಗೊಂಡ್ರು ಹಲವಾರು ರೀಸನ್ ಇದೆ. ನೀವು ಕಡಿಮೆ ಜನಸಂಖ್ಯೆ ಇದ್ದರೂ ಕೂಡ ತಗೋಬೋದು ಅನ್ನೋದು ಅವಕಾಶಗಳಿದೆ. ಈ ಎಲ್ಲ ಇರಬೇಕಾದ್ರೆ ಈಗ ತರ್ಕಬದ್ಧಗೊಳಿಸಿ ಒಂದಿಷ್ಟು ಜನನ ಹೆದರಿಸ್ಬಿಟ್ರೆ ಮುಂದೆ ಯಾವತ್ತೂ ಏನೂ ಕೇಳಲ್ಲ ಇವರು ಅಂಥದ್ದು. ನೇರವಾಗಿ ಇದು ಬೆದರಿಸುವಂಥ ಮಾತುಗಳೇ ಅವರು ಆಡಿದ್ದಾರೆ ನಮ್ಮ ಎದುರಿಗೇನೆ ಹಿರಿಯ ಅಧಿಕಾರಿಗಳು. ನಾನು ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲ ಇದು ಪದ್ಧತಿ ತರ್ಕಬದ್ಧಗೊಳಿಸುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ನೀವು ಮಾತ್ರ ಇಂಟ್ರಡ್ಯೂಸ್ ಮಾಡ್ತಾ ಇದ್ರಿ, ಇದನ್ನು ನಾವು ಒಪ್ಪಲ್ಲ. ಸೊ ಅದೇ ರೀತಿ ನೀವು ಈಗಾಗಲೇ ಮಾತು ಕೊಟ್ಟಿರುವಂಥದ್ದನ್ನು ಜಾರಿ ಮಾಡಬೇಕು, ತರ್ಕಬದ್ಧಗೊಳಿಸುವಂಥದ್ದನ್ನು ಕೈ ಬಿಡಬೇಕು. ಸೊ ಇಷ್ಟು ನಮ್ಮ ಇವತ್ತು ಹೋರಾಟ. 6ನೇ ತಾರೀಕು ಬಜೆಟಲ್ಲಿ ಆಶಾಗಳಿಗೆ ಪೂರಕವಾದಂಥ ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಥ ಆದೇಶಗಳು ಬಂದಿಲ್ಲ ಅಂದರೆ ಮುಂದೆ ಅನಿರ್ದಿಷ್ಟ ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅಂತೇಳಿ ಇವತ್ತು ಹೋರಾಟನ ನಾವು ಕರೆ ಕೊಟ್ಟಿದ್ದೀವಿ. ಹೆಸರು ಬೇಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.